ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜೋಶಿ. ನೀವು ಮೈಸೂರು ದಸರೆಗೆ ಹೋಗಿರ್ತೀರಿ, ಅಲ್ಲಿ ಇನ್ನಿಲ್ಲದ ಹಾಗೆ ಜನಜಂಗುಳಿ ಇರ್ತದೆ. ಬಂದಂಥ ಪ್ರವಾಸಿಗರ ಸಂಖ್ಯೆ ಲೆಕ್ಕವೇ ಇಲ್ಲ. ಜೊತೆಗೆ ಸಹಸ್ರಾರು ಜನ ವ್ಯಾಪಾರ ಮಾಡ್ತಿರ್ತಾರೆ. ಯಾರೋ ಬಲೂನ್ ಮಾರ್ತಿರ್ತಾರೆ, ಇನ್ಯಾರೋ ಆಟಿಕೆ ಸಾಮಾನ ಮಾರ್ತಿರ್ತಾರೆ, ಇನ್ಯಾರೋ ಗಂಧದ ವಸ್ತುಗಳು ಅಂತೇಳಿ ಟೊಪ್ಪಿಗೆ ಹಾಕ್ತಿರ್ತಾರೆ, ಇನ್ಯಾರೋ ತಿಂಡಿ ಅಂಗಡಿಗಳನ್ನು ಮಾಡಿರ್ತಾರೆ. ತರಹೇವಾರಿ ವೈವಿಧ್ಯಮಯವಾದಂಥ ವ್ಯಾಪಾರಿ ಮುಂಗಟ್ಟುಗಳು ಅಲ್ಲಿರ್ತವೆ. ರಸ್ತೆನಲ್ಲಿ ಹೋಗ್ತಾ ಮಾರ್ತಿರ್ತಾರೆ, ಕೌಂಟರ್ಗಳನ್ನ ಮಾಡ್ಕೊಂಡು ಮಾರ್ತಿರ್ತಾರೆ. ಇಂಥ ವ್ಯಾಪಾರ ಇಲ್ಲ ಅಂತ ಇಲ್ಲ. ಜನರನ್ನ ಸೆಳೆಯಬಲ್ಲ ಎಲ್ಲಾ ರೀತಿಯ ವ್ಯಾಪಾರಗಳಿಗೆ ಆ ಸಂದರ್ಭದಲ್ಲಿ ಆಸ್ಪದ ಇರುತ್ತೆ. ಇವ್ರು ಯಾರು ಮೈಸೂರವರೇ ಆಗಿರೋದಿಲ್ಲ, ಅಥವಾ ಕರ್ನಾಟಕದವರೇ ಆಗಿರ್ಬೇಕಂತಿಲ್ಲ. ಎಲ್ಲೋ ಬಿಹಾರದಿಂದ ಬಂದವರು ಬಲೂನ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಒಂದು ಕೈಯಲ್ಲಿ ಕಂಕುಳಲ್ಲಿ ಮಗು ಇರುತ್ತೆ, ಮತ್ತೊಂದು ಕೈಯಲ್ಲಿ ಬಲೂನ್ 60-70 ಬಲೂನ್ ಹಿಡ್ಕೊಂಡು ಅವ್ರು ರಸ್ತೆನಲ್ಲಿ ಹೋಗ್ತಾ ಇರ್ತಾರೆ. ಹಿಂದ್ಗಡೆ ಗಂಡ, ಮತ್ತೊಂದು ಕಡೆ ಮಗು ರಸ್ತೆನಲ್ಲಿ ಹೋಗ್ತಾ ಇರ್ತಾರೆ. ರಸ್ತೆಯ ಬದಿಗೆ ಇವರು ವ್ಯಾಪಾರ ಮಾಡ್ತಾರೆ. ಕರೆಕ್ಟಾಗಿ ಅವ್ರಿಗೆ ಗೊತ್ತು, ದಸರಾ ಟೈಮಿಗೆ ಬಂದರೆ ಒಳ್ಳೆ ವ್ಯಾಪಾರ ಆಗುತ್ತೆ, ಒಂದಷ್ಟು ದುಡ್ಡು ಮಾಡ್ಬೋದು. ದಸರಾ ಆದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಣ್ಮರೆ ಆಗಿಬಿಡ್ತಾರೆ. ಮುಂದೆ ಏನು ಮಾಡ್ತಾರೆ ಅವ್ರು? ಹಾಗಾದರೆ ಬಿಟ್ಬಿಟ್ರೆ ಬಿಸ್ನೆಸ್ಸು ಇಲ್ಲ. ಇಲ್ಲಿಂದ ಮುಂದೆ ಯಾವ ಊರಲ್ಲಿ ಜಾತ್ರೆ ಇದೆ, ಎಲ್ಲಿ ರಥೋತ್ಸವ ಇದೆ ನೋಡ್ತಾರೆ, ಸಾಗರಕ್ಕೆ ಹೋಗ್ತಾರೆ, ಅಲ್ಲಿ ಮಾರಿಕಾಂಬಾ ಜಾತ್ರೆ, ಅಲ್ಲಿ ವ್ಯಾಪಾರ ಮಾಡ್ತಾರೆ. ಆ ಸಂಕ್ರಮಣ ಹಬ್ಬದಲ್ಲಿ ಕಬ್ಬು ಮಾರ್ಲಿಕ್ಕೆ ಬರ್ತಾರೆ. ಬೇಸಿಗೆ ಕಾಲ ಬಂದರೆ ಹೂಜಿ ಮಾರ್ಲಿಕ್ಕೆ. ಇವರು ಯಾವುದೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ದವರಲ್ಲ. ಯಾವ ಬಿಸ್ನೆಸ್ ಮಾಡಿದ್ರೆ ಲಾಭ ಆಗತ್ತೆ ಅಂತ ಇವ್ರು ಯಾವುದೇ ಕ್ಲಾಸ್ ಹೋಗಿಲ್ಲ, ಯಾವುದೇ ಟ್ರೈನಿಂಗ್ ಆಗಿಲ್ಲ. ಇವ್ರಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ತುಂಬ ಚೆನ್ನಾಗಿ ಗೊತ್ತಿದೆ. ಟ್ರೆಂಡ್ ಅಂದರೆ ಏನು ಅಂತ ಗೊತ್ತಿದೆ. ಆ ಟ್ರೆಂಡ್ಗೆ ತಕ್ಕ ಹಾಗೆ ವ್ಯಾಪಾರವನ್ನು ಇವ್ರು ಮಾಡ್ತಾರೆ. ಮುಂಚೆ ಹೋಟೆಲ್ಗಳು ಹೇಗಿರ್ತಿದ್ವು, ಈಗ ಹೇಗೆ ಹೋಟೆಲ್ಗಳಿದಾವೆ ಸುಮ್ಮನೆ ಗಮನಿಸಿ. ಇವೆಲ್ಲವೂ ಅಬ್ಸರ್ವೇಷನ್ ಮಾಡಬೇಕು. ನಾವು ಜೀವನದಲ್ಲಿ ಯಶಸ್ವಿಗೊಳ್ಳಬೇಕು ಅಂದರೆ, ನಾವು ಏನನ್ನಾದರೂ ಸಾಧಿಸಬೇಕು ಅಂದರೆ, ನಾವು ಮೊದಲು ಏನು ನಡೀತಾ ಇದೆ, ಯಾವುದೋ ಟ್ರೆಂಡ್ ನಡೀತಾ ಇದೆ. ಈಗ ಇದ್ದಕ್ಕಿದ್ದಾಗ ಒಂದು ಹೊಸ ಟ್ರೆಂಡ್ ಇದೆ. ಪ್ರತಿಯೊಬ್ಬರನ್ನು ಕೇಳಿ ಒಂದೋ ಯೋಗದ ಬಗ್ಗೆ ಮಾತಾಡ್ತಾರೆ, ಇಲ್ಲ ಹೆಲ್ತ್ ಬಗ್ಗೆ ಮಾತಾಡ್ತಾರೆ, ಇಲ್ಲದಿದ್ರೆ ಆಯುರ್ವೇದ ಬಗ್ಗೆ ಮಾತಾಡ್ತಾರೆ. ಇಷ್ಟು ವರ್ಷ ಕಾಯಿಲೆಗಳಿರಲಿಲ್ವಾ? ಕಾಯಿಲೆಗಳಿದ್ದು. ಇಷ್ಟು ವರ್ಷ ಯೋಗ ಇರಲಿಲ್ವಾ? ಪತಂಜಲಿ ಮಹರ್ಷಿ ಕಾಲದಿಂದ ಇತ್ತು, ಸಹಸ್ರಾರು ವರ್ಷಗಳಿಂದ ಇತ್ತು. ಆದರೆ ಈಗ ಟ್ರೆಂಡ್ ಬಂದಿದೆ. ಇಷ್ಟು ದಿವಸ ಥೆರಪಿಗಳಿರಲಿಲ್ವಾ? ಇದ್ವು. ಆದರೆ ಅದರ ಟ್ರೆಂಡ್ ಅನ್ನೋದು ಶುರುವಾಗಿದ್ದು ಈಚೆಗೆ ಶುರುವಾಗಿ. ಆರೋಗ್ಯ 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 ಆರೋಗ್ಯ. ಎಲ್ಲರೂ ಕೇಳಿದ್ರೆ ಆರೋಗ್ಯ, ಎಲ್ಲರೂ ಕೇಳಿದ್ರೆ ವಾಕಿಂಗ್ ಹೋಗ್ತಾ ಇರ್ತಾರೆ, ಎಲ್ಲರೂ ಸೈಡ್ ಎಫೆಕ್ಟ್ಗಳ ಬಗ್ಗೆ ಮಾತಾಡ್ತಾರೆ, ಎಲ್ಲರೂ ಗೂಗಲ್ ಮೂಲಕ ನೋಡ್ತಾರೆ. ಅಂದರೆ ಇದು ಟ್ರೆಂಡ್. ಈ ಟ್ರೆಂಡ್ಗೆ ಏನು ಬೇಕೋ ಆ ವ್ಯಾಪಾರವನ್ನು ನಾವು ಮಾಡಬೇಕು. ಹೆಂಗೆ ವ್ಯಾಪಾರ ಮಾಡಬೇಕು? ನಾನು ಆಯುರ್ವೇದಿಕ್ ಡಾಕ್ಟರ್ ಅಲ್ಲ, ಅಥವಾ ಆಯುರ್ವೇದಿಕ್ ಫಾರ್ಮಸಿ ಇಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಥೆರಪಿಗಳು ಗೊತ್ತಿಲ್ಲ. ಏನು ಮಾಡಬೇಕು? ಅಂತಲೂ ಕೆಲಸಕ್ಕೆ ಸೇರ್ಕೋಬೇಕು. ಅತ್ಯಂತ ಸುಲಭದ ವಿಧಾನ ಏನಂದರೆ, ಯಾವ ವೃತ್ತಿಗೆ ಈಗ ಟ್ರೆಂಡಲ್ಲಿದೆಯೋ ಅದನ್ನು ಕಲಿಯಬೇಕು ಅಂದ್ರೆ ಪುಸ್ತಕ ತೆಗೆದು ಓದಲಿಕ್ಕಾಗಲ್ಲ. ಅಲ್ಲಿ 3 ತಿಂಗಳು 6 ತಿಂಗಳು ಕೆಲಸ ಕಲಿಬೇಕು. ಹೋಗಿ ಅವ್ರಿಗೆ ಕಾಂಪಿಟೇಷನ್ ಪಕ್ಕದಲ್ಲಿ ಅಂಗಡಿ ಇಡೋದಲ್ಲ. ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಬೇರೆ ಒಂದು ಜಾಗವನ್ನು ಹುಡುಕು. ಒಂದು ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಗಳೂರಲ್ಲಿ ದರ್ಶಿನಿ ಅನ್ನುವಂಥ ಹೋಟ್ಲ್ಗಳು ಶುರುವಾದವು. ಯಾರು ಕೇಳಿದ್ರು ದರ್ಶಿನಿ. ಯಾಕೆಂದರೆ ಜನರ ವೇಗಕ್ಕೆ ತಕ್ಕ ಹಾಗೆ ತಕ್ಷಣದಲ್ಲಿ ಕೊಡಬಹುದಾದಂಥ ಆತಿಥ್ಯ ವ್ಯವಸ್ಥೆ. ಇದಕ್ಕಿದ್ದ ಹಾಗೆ ಬೆಂಗಳೂರಲ್ಲಿ ಪ್ರಖ್ಯಾತ ವೃತ್ತಿ, ಎಲ್ಲಿ ನೋಡಿದ್ರು ದರ್ಶಿನಿ. ಅದಕ್ಕಿಂತ ಮುಂಚೆ ಸುಖಾಸನದಲ್ಲಿ ಕೂತು ಸಪ್ಲೈಯರ್ ಬಂದು ನಮ್ಮಿಂದ ಆರ್ಡರ್ ಪಡೆದು ಅವನು ಹೇಳಿ, ಆಮೇಲೆ ಅವನು ಮಾಡಿಸ್ಕೊಂಬಂದು ಅವನು ಬೇರೆ ಟೇಬಲ್ಗಳೆಲ್ಲ ಕೊಟ್ಟ ಆದಮೇಲೆ ಕಡೆಗೆ ಬಂದು ನಮಗೆ ಕೊಟ್ಟು, ಅದಾದಮೇಲೆ ಅವನ ಬಿಲ್ಲಿಗೆ ನಾವು ಕಾದು ಒಂದು ದೊಡ್ಡದಾದಂಥ ಹರಸಾಹಸ ಸರ್ಕಸ್ ಆಗಿಬಿಡೋದು. ಈಗ ನನಗೇನು ಬೇಕು ಅಲ್ಲಿ ಒಂದು ಲಿಸ್ಟ್ ಇದೆ. ಅದಕ್ಕಿಂತ ಭಾಳ ಚೆನ್ನಾಗಿದೆ. ಏನಂದರೆ ಆ ಕ್ಯಾಶ್ ಕೌಂಟರ್ ಇದೆ, ಅದರ ಪಕ್ಕದಲ್ಲಿ ನಾವು ಏನು ಡಿಶ್ಗಳನ್ನು ಮಾಡಿದ್ವಿ ಎಲ್ಲದ್ರದ್ದು ಒಂದೊಂದು ಸ್ಯಾಂಪಲ್ ಇರ್ತದೆ. ಒಂದು ಇಡ್ಲಿ, ಒಂದು ವಡೆ, ಒಂದು ಕೇಸರಿ ಬಾತ್, ಎಲ್ಲವೂ ಅಲ್ಲಿ ಕಾಣಿಸ್ತಾ ಇರುತ್ತೆ. ನೀವು ಮೆನು ನೋಡಂಗೆ ಇಲ್ಲ. ಯಾವುದೇ ಹೋಟ್ಲ್ ಹೋಗಿ ನೀವು ಬೆಂಗಳೂರಲ್ಲಿ ನೀವು ಆಯ್ಕೆ ಮಾಡ್ಕೋತೀರಿ, ಒಂದು ಟೋಕನ್ ತೊಗೋತೀರಿ, ತೊಗೊಂಡು ಎಲ್ಲಿ ಹೋಗ್ತೀರಿ? ಅಡುಗೆ ಮನೆಗೆ ಹೋಗ್ತೀರಿ. ಅಡುಗೆ ಮನೆಗೆ ಹೋಗಿ ಕೊಡ್ತೀರಂತ ಆತ ಅಡುಗೆ ಮನೆಯಲ್ಲಿ ನಿಮ್ಮ ಕಣ್ಣೆದುರಿಗೆ ಮಾಡಿ ನಿಮ್ಗೆ ಕೊಡ್ತಾನೆ. 10 ನಿಮಿಷದಲ್ಲಿ ಕೆಲಸ ಮುಗಿ. ಯಾವ ಕಾಲಘಟ್ಟದಲ್ಲಿ ದರ್ಶಿನಿ ಓಡ್ತಾ ಇತ್ತು ಅವಾಗ ದರ್ಶಿನಿ ಮಾಡಬೇಕು. ಆಮೇಲೆ ಎಲ್ಲದಕ್ಕೂ ಒಂದು ಟ್ರೆಂಡ್ ಅಂತ ಇರುತ್ತೆ. ಎಷ್ಟು ದಿವಸ ಇರ್ತದೆ ಇದು? ಸುಮಾರು ಒಂದು 10 ವರ್ಷ ಕನಿಷ್ಠ ಇರುತ್ತೆ. ಕನಿಷ್ಠ ಅಂದರೂ 10 ವರ್ಷ ಇರುತ್ತೆ ಆ ಟ್ರೆಂಡ್. ಅದಾದಮೇಲೆ ಅದು ಹೊರಟು ಹೋಗಲ್ಲ. ಅದು ತನ್ನ ಸ್ವರೂಪವನ್ನು ಬದಲಿಸಿಕೊಳ್ಳುತ್ತೆ. ಆ ಸ್ವರೂಪ ಬದಲಿಸಿಕೊಳ್ಳುವುದನ್ನು ನಾವು ಗಮನಿಸಬೇಕು. ಅದಕ್ಕೆ ತಕ್ಕ ಹಾಗೆ ನಮ್ಮ ವೃತ್ತಿಯನ್ನು ಮಾರ್ಪಾಡು ಮಾಡಿಕೊಳ್ಬೇಕು. ನಾ ಈಗ ಒಂದು ದರ್ಶನ ಇಟ್ಟೀನಿ, ಒಳ್ಳೆ ವ್ಯಾಪಾರ ಆಗುತ್ತೆ. ನನಗೇನು ಸಪ್ಲೈಯರ್ ಬೇಡ, ಏನು ಬೇಡ. ಅಡುಗೆ ಮನೇಲಿ ಒಬ್ಬ ದೋಸೆ ಭಟ್ಟ, ಒಬ್ಬ ಚಾ ಭಟ್ಟ ಇದ್ರೆ ಸಾಕು. ಬೆಳಗ್ಗೆ ಎದ್ದು ಉಳಿದು ಇಡ್ಲಿ ಎಲ್ಲ ಮಾಡಿಟ್ಟಿರ್ತಾರೆ, ವ್ಯಾಪಾರ ಮಾಡ್ತಿರ್ತೀನಿ. ಸ್ಟಾಫ್ಗಳು ಜಾಸ್ತಿ ಬೇಡ, ನನ್ನ ಮೇಲೆ ಬರ್ಡನ್ ಇಲ್ಲ. ಮುಂದೆ ಇದು ಟ್ರೆಂಡ್ ಚೇಂಜ್ ಆಗುತ್ತಲ್ಲ. ಟ್ರೆಂಡ್ ಚೇಂಜ್ ಆದಾಗ ಅದಕ್ಕೆ ತಕ್ಕ ಹಾಗೆ ನಾನು ಮಾಡಲಿಕ್ಕೆ ತಯಾರಾಗಬೇಕು. ನಾನು ಅವ್ರು ಮಾಡ್ತಾರೆ, ನನಗಿದೇ ಪಾಪ್ಯುಲರು, ನಂದು ಇದನ್ನೇ ನಡ್ಸ್ಕೊಂಡು ಹೋಗ್ತೀನಿ, ನನಗೆ ಈ ವ್ಯಾಪಾರ ಆಗ್ತಾ ಇದೆ, ಮುಂದೆ ನೀವು ಅಪ್ಡೇಟ್ ಆಗದೆ ಹೋದರೆ ಬೇರೆಯವರು ನಿಮ್ಮನ್ನು ತಿಂದು ಬಿಡ್ತಾರೆ. ಇಂಟರ್ನೆಟ್ ಬಂತು ಸ್ವಾಮಿ.
ಇಂಟರ್ನೆಟ್ ಬಂದ ತಕ್ಷಣ ಮಾರ್ಕೆಟ್ನಲ್ಲಿ ಇದ್ದಕ್ಕಿದ್ದಾಗ ಗೂಗಲ್ ಬರ್ತದೆ, ಇಮೇಲ್ಗಳು ಶುರು ಆಗ್ತವೆ, ಫೇಸ್ಬುಕ್ ಬರ್ತದೆ, ಸೋಷಿಯಲ್ ಮೀಡಿಯಾ ಶುರು ಆಗ್ತದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ವೃತ್ತಿಗಳನ್ನ ಮಾಡ್ಕೋಬೇಕು. ನೀವು ಈಗ ದರ್ಜಿ ಇದ್ದಾನೆ, ಬಟ್ಟೆ ಹೊಲಿಯವರು, ಬಟ್ ಇದ್ದಕ್ಕಿದ್ದ ಹಾಗೆ ರೆಡಿಮೇಡ್ ನ ಕಾಲ ಬಂದ್ಬಿಟ್ಟು, ರೆಡಿಮೇಡ್ ನ ಕಾಲ ಬಂದ ತಕ್ಷಣ ಏನಾಯ್ತು, ಟೈಲರ್ ಯೋಚನೆ ಮಾಡಬೇಕು ಏನಂತ, ಒಂದು ನಾನು ಅತ್ಯಂತ ಉತ್ಕೃಷ್ಟವಾದಂತ ಬಟ್ಟೆಗಳನ್ನ ನಾನು ಹೊಲಿದು ಕೊಡಬಲ್ಲೆ. ರೆಡಿಮೇಡ್ ಬಟ್ಟೆಗಳಿಗಿಂತ ಹೆಚ್ಚು ಕರೆಕ್ಟ್ ಆಗಿ ನಿಮ್ಮ ಮೆಜರ್ಮೆಂಟ್ಗೆ, ನಿಮ್ಮ ದೇಹಕ್ಕೆ ಸೂಟ್ ಆಗುವ ಹಾಗೆ, ನೀವು ರೂಪವಂತರಾಗಿ ಕಾಣುವ ಹಾಗೆ ಹೊಲಿದು ಕೊಡುವಂತ ಚಾಕಚಕ್ಯತೆಯನ್ನ, ಆ ಕಲೆಯನ್ನ ನಾನು ರೂಢಿಸ್ಕೋಬೇಕು. ನಾವ್ ಯಾವಾಗಲೂ ಒಂದು ಮನೆ ಕೆಲಸವ್ರು ಬೇಕಾಗ್ತಾರೆ. ಏನಂತ ಕೇಳ್ತೀವಿ ನಾವು, ಆಜು ಬಾಜು ಒಳ್ಳೆ ಕೆಲಸಗಾರ ಯಾರಿದ್ರೆ ಹೇಳ್ರಿ ಅಂತ. ಅಂದ್ರೆ ಅದರಲ್ಲಿ ನಿಷ್ಣಾತರಾಗಿರ್ಬೇಕು ಅವರು. ಯಾವುದೋ ಒಂದು ಕೇಸ್ ಇದೆ ಅಂತ, ಯಾವ್ದಾರು ಒಳ್ಳೆ ಲಾಯರ್ ಇದ್ರೆ ಹೇಳ್ರಿ ಅಂತ. ಏನೋ ಕಾಯಿಲೆ ಇದೆ, ಬೆಸ್ಟ್ ಡಾಕ್ಟರ್ ಯಾರಿದ್ರೆ ಹೇಳ್ರಿ, ನಂಗೆ ಯಾಕೋ ಮೊಣಕಾಲು ನೋವಿದೆ, ದಿ ಬೆಸ್ಟ್ ಡಾಕ್ಟರ್ ಅಂತ ಹೇಳಿ. ಅಂದ್ರೆ ದಿ ಬೆಸ್ಟ್ ಯಾವ್ದು ಇದೆಯೋ ಅದರ ಕಡೆ ಜಗತ್ತು ಹೋಗ್ತಾ ಇರುತ್ತೆ, ಸಮಾಜ ಅದಕ್ಕಾಗಿ ಹುಡುಕ್ತಾ ಇರುತ್ತೆ. ಸಾಲಕ್ಕೆ ನಿಮಗೆ ಈ ಪಾನಿಪುರಿ ಅಂಗಡಿಗಳೆಲ್ಲ ಕಾಣಿಸ್ತಿರ್ತದೆ. ಒಬ್ಬನಿಗೆ ತುಂಬಾ ಜಾಸ್ತಿ ವ್ಯಾಪಾರ ಆಗುತ್ತೆ, ಒಬ್ಬ ಖಾಲಿ ನಿಂತಿರ್ತಾನೆ, ಇನ್ನೊಬ್ಬ ಆ ಕಡೆ ನೋಡಿದ್ರೆ ಸುಮಾರಾಗಿರ್ತಾನೆ. ಅದ್ರ ಪಕ್ಕ ಪಾನಿಪುರಿದೆ 4 ಅಂಗಡಿ ಇದಾವೆ, ಅಥವಾ ಮಸಾಲೆ ಪುರಿ ಮಾಡೋ 4 ಅಂಗಡಿ ಇದಾವೆ. 4 ಅಂಗಡಿಲಿ ಒಬ್ಬನಿಗೆ ಯಾಕೆ ಜಾಸ್ತಿ ವ್ಯಾಪಾರ? ಯಾಕೆಂದ್ರೆ ಇವ್ರು ಯಾರು ಮಾಡ್ಲಾರ್ದನ್ನ ಆತ ಮಾಡ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲಿ. ಆತ ಪಾನಿಪುರಿಗೆ ಹಾಕುವ ಮಸಾಲೆಯಲ್ಲಿ ಏನೋ ವಿಶೇಷತೆ ಇದೆ, ಅಥವಾ ಕೊಡುವ ಕ್ವಾಂಟಿಟಿ ಜಾಸ್ತಿ ಇದೆ, ಅಥವಾ ರೇಟ್ ಕಡಿಮೆ ಇದೆ, ಅಥವಾ ಇದೆಲ್ಲದರ ಜೊತೆ ಮೇಲೆ ಏನೋ ಒಗ್ಗರಣೆ ಹಾಕ್ತಾನೋ, ಮೇಲೆ ದಾಳಿಂಬರಿ ಹಣ್ಣನ್ನು ಉದುರಿಸ್ತಾನೋ, ಅಥವಾ ಕೊಬ್ಬರಿ ಹಾಕ್ತಾನೋ, ಏನೋ ಗಾರ್ನಿಶ್ ಮಾಡ್ತಾನೆ, ಅಥವಾ ಕೊಡುವಂಥ ಪ್ಲೇಟ್ ಕ್ಲೀನ್ ಆಗಿರುತ್ತೆ, ಆ ಸ್ಪೂನ್ ಚೆನ್ನಾಗಿರುತ್ತೆ, ಪಕ್ಕದಲ್ಲಿರುವ ನೀರಿನ ಟ್ಯಾಂಕ್ ಚೆನ್ನಾಗಿರ್ತದೆ, ಹೇಳಿದ ತಕ್ಷಣ ಸಪ್ಲೈ, ಏನೋ ಸಮಥಿಂಗ್ ಸ್ಪೆಷಲ್ ಇಸ್ ದೇರ್ ವಿತ್ ಹಿಮ್. ಸೊ ದಟ್ ಇಟ್ ಈಸ್ ಇದು ಹೆಂಗೆ ಅಂತಂದ್ರೆ ಆಕರ್ಷಣೆ. ಜನರಿಗೆ ಏನು ಬೇಕು, ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಮಾಡಿದ್ರೆ ಮಾತ್ರ ಬದುಕ್ತಾನೆ. ಎಲ್ಲ ನೊಣ ಹೊಡಿತಾ ಇರುವಾಗ ಅವನೊಬ್ಬನಿಗೆ ಯಾಕೆ ವ್ಯಾಪಾರ ಆಯಿತು? ಯಾಕೆಂದ್ರೆ ಅವನು ಉತ್ಕೃಷ್ಟವಾದದನ್ನು ಕೊಡ್ತಾನೆ, ಹೈಜೀನ್ ಮೇಂಟೈನ್ ಮಾಡ್ತಾನೆ, ಆಸ್ವಾದಿಸುವಂಥ ಖಾದ್ಯವನ್ನು ನಿಮ್ಗೆ ಕೊಡ್ತಾನೆ, ನಿಮ್ಮ ಜಿಹ್ವಾ ಚಾಪಲ್ಯವನ್ನು ತಣಿಸುವಂಥದ್ದನ್ನು ಕೊಡ್ತಾನೆ. ಟೇಲರ್ ಬಗ್ಗೆ ಹೇಳ್ತಾ ಇದ್ದೆ. ಟೇಲರಿಂಗ್ ಉದ್ಯಮ ಹೊರಟು ಹೋಯ್ತು. ಯಾಕೆ ಹೋಯ್ತು? ಹೊಲಸುವರ ಸಂಖ್ಯೆ ಕಡಿಮೆ ಆಯ್ತು. ಜನರಿಗೆ ಹೋಗಿ, ನಾವು ಸಣ್ಣವ್ರದಾಗ ಟೇಲರ್ ಅಂಗಡಿ ಹೋಗಿ ದಿನಾ ಹೋಗಿ ನಿಲ್ಲೋದು. ನಮ್ಮಪ್ಪ ಅರ್ಬಿ ಕೊಡ್ಸೋನು ಸವಣೂರಲ್ಲಿ, ಅಲ್ಲಿ ಹೋಗಿ ಗುಡಿಸಾಗರ ಅಂಗಡಿ ಯಾವುದೋ ಒಂದು ಅಂಗಡಿಯಲ್ಲಿ ತಗೋತಿದ್ದು, ನವಲೆ ಗುಡಿಸಾಗರ ಅಂತ ಒಂದಷ್ಟು ಅಂಗಡಿಗಳು. ಆತ ದಿನಾ ಹೋಗಿ ನಿಲ್ಲೋದು, ಇನ್ನೂ ಆಗಿಲ್ಲ ಅಂತ ಹೇಳೋದು. ಕಾಜಾ ಗುಂಡಿ ಹೊಲಿತಾ ಇದ್ದೀನಿ. ಪ್ರತಿ ಸಲ ಕೇಳಿದಾಗ್ಲೂ ಈ ಬಟನ್ ಹಾಕೋದು ಕಾಜಾ ಅಂತಾರೆ, ಕಾಜಾ ಗುಂಡಿ, ಆ ಹೋಲ್ ಇದೆಯಲ್ಲ ಕಾಜಾ ಅಂತ ಕರೆಯೋದು. ನಮಗೆ ಅದೇ ಒಂದು ದೊಡ್ಡದಾದಂಥ ಖುಷಿ, ಕಾಜಾ ಗುಂಡಿ ಹಾಕ್ತಾ ಇದ್ದಾನೆ ಕಾಜಾ. ಅವಾಗ ಕಾಯಲಿಕ್ಕೆ ನಮ್ಮ ಹತ್ರ ವ್ಯವಧಾನ ಇತ್ತು, ಸಮಯ ಇತ್ತು, 10 ಸಲ ಹೋಗಿ ಕೇಳ್ತಿದ್ವಿ. ಈಗ ಹಂಗಲ್ಲ, ಇವು ಶರ್ಟ್ ಹಾಕೋಬೇಕು ಅಂದ್ರೆ ಇವತ್ತು ಬೇಕು. ಆ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಮನೆ ಬಾಗಿಲಿಗೆ ಬಂದು ಟೈಲರಿಂಗ್ ಮಾಡುವಂಥ ಒಂದು ದೊಡ್ಡ ಉದ್ಯಮ ಈ ದೇಶದಲ್ಲಿ ಶುರು ಆಯಿತು. ನಿಮ್ಗೆ ಗೊತ್ತಿದೆ ಅದು. ನಿಮ್ಮ ಮನೆಗೆ ಬಂದು ನಿಮ್ಮ ಪ್ಯಾಂಟಿನ ಮೆಜರ್ಮೆಂಟ್ ತೊಗೊಂಡು ನೀವು ಹೇಳಿದಂಥ ಒಂದು ಆಲ್ಬಮ್ ತಂದು ಕೊಡೋರು, ಅದರಲ್ಲಿ ಹುಡುಕೋದು, ನಿಮಗೆ ಈ ಚೆನ್ನಾಗಿ ಕಾಣುತ್ತೆ ಶರ್ಟು ಅಂತ ಹೇಳೋರು, ಆಮೇಲೆ ಬಿಲ್ ತೊಗೊಳ್ಳೋರು. ಇದು ದೊಡ್ಡದಾದ ಉದ್ಯಮ ಇದು. ನೀವು ಹೇಳಿದ ಬ್ರ್ಯಾಂಡ್ ಸಿಗೋದು, ಅದರಲ್ಲಿ ಏನು ಪರಿಪಕ್ವತೆ ಅಥವಾ ಆ ವೃತ್ತಿಯಲ್ಲಿ ಕೌಶಲ್ಯ ಆತ ಬದುಕಿ ಸಾಧ್ಯ. ಇಲ್ಲ ಅಂದ್ರೆ ಆತ ಇನ್ನೊಂದು ರೆಡಿಮೇಡ್ ಅಂಗಡಿ ಮಾಡಬೇಕು. ಅದೇ ಉದ್ಯಮೆಯಲ್ಲಿ ಇರಬೇಕು ಅಂದರೆ ಈ ಜನರಿಗೆ ಏನು ಬೇಕು ಅಂತ ಅವ್ನಿಗೆ ಗೊತ್ತು, ಯಾವ ರೀತಿ ಬಟ್ಟೆ ಹಾಕ್ತಾರೆ ಅಂತ ಗೊತ್ತಾ, ಪುಟ್ಟದ ಅಂತ ರೆಡಿಮೇಡ್ ಅಂಗಡಿ ಮಾಡಿ. ಹೀಗೆ ಟ್ರೆಂಡ್ಗೆ ಅನುಗುಣವಾಗಿ ತನ್ನ ವೃತ್ತಿಯನ್ನು ರೂಢಿಸಿಕೊಳ್ಳುವ, ಬದಲಿಸಿಕೊಳ್ಳುವ ಮತ್ತು ಜಿಯಾಗ್ರಫಿಗೆ ತಕ್ಕ ಹಾಗೆ ಭೌಗೋಳಿಕವಾದಂಥ, ಬಳ್ಳಾರಿಯಲ್ಲಿ ವ್ಯಾಪಾರ ಆಗೋದೇ ಬೇರೆ, ಅಲ್ಲಿ ಮಂಡಾಳನ್ನ ಮಾಡ್ತೀವಿ, ಮಂಡಾಳ ಮಿರ್ಚಿ ಮಾಡ್ಬೇಕು ನೀವು. ಅಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೋಗಿ ಇಡ್ಲಿ ಸಾಂಬಾರು ಮಾಡಬೇಕು, ಅಥವಾ ರೈಸ್ ಬೇಸ್ಡ್ ಐಟಮ್ಸ್ ಮಾಡಬೇಕು, ದೋಸೆ ಇಡ್ಲಿ ಮಾಡಬೇಕು. ಹುಬ್ಳಿ ಕಡೆ ಹೋದರೆ ಗಿರ್ಮಿಟ್ ಮಾಡಬೇಕು. ಆ ಜಾಗಕ್ಕೆ ಏನು ಬೇಕೋ ಅದನ್ನು ಮಾಡ್ಲಿಕ್ಕೆ ಗೊತ್ತಾಗಬೇಕು. ನೋಡಿ, ನಿಮ್ಗೆ ಗೊತ್ತಿಲ್ಲ, ಈ ಸ್ಟೀವ್ ಜಾಬ್ಸ್ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅವರು ತಮ್ಮ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿ, ಜಾಬ್ಸ್ ಅಂತ ಒಂದು ಸಿನಿಮಾ ಇದೆ ನೋಡಿ, ತನ್ನ ಗ್ಯಾರೇಜ್ನಲ್ಲಿ ಆತ ಶುರು ಮಾಡಿದ್ರಿ. ಆತ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ, ಇದು ದುಡ್ಡೇ ಇರಲಿಲ್ಲ ಅವ್ರ ಹತ್ರ ಎಲ್ಲ, ಆದರೆ ಮಾಡಬೇಕು ಅನ್ನುವಂಥ ಆಸಕ್ತಿ ಇತ್ತು, ಏನನ್ನ ಮಾಡಬೇಕು ಅಂತ ಗೊತ್ತಿತ್ತು. ಗೂಗಲ್ ಬಂದಾಗ ಏನು ಮಾಡಬೇಕು, ಇಂಟರ್ನೆಟ್ ಬಂದಾಗ ಈ ಸೋಷಿಯಲ್ ಮೀಡಿಯಾನ ಹೆಂಗೆ ಬಳಸ್ಕೋಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಮಾವಿನ ಹಣ್ಣು ಇದೆಯಪ್ಪ, ನಿಮ್ಮೂರಲ್ಲಿ ಮಾವಿನ ಹಣ್ಣಿದೆ, ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಯಾವುದೇ ಕೆಮಿಕಲ್ಗಳನ್ನು ಬಳಸಲಾರದಂಥ ಸಾವಯವ ರೀತಿಯಲ್ಲಿ ಬೆಳೆದಂಥ ಮಾವಿನ ಹಣ್ಣುಗಳು ಲಭ್ಯವಿದ್ದಾವೆ. 1 ಡಜನ್ಗೆ 150, 200, 300 ಎಷ್ಟು ಬರೀರಿ, ಒಂದು ಫೋಟೋ ಹಾಕಿ ಅದರದ್ದು. ನಿಮ್ಮ ಮೇಲೆ ಜನರಿಗೆ ನಂಬಿಕೆ ಇರುತ್ತೆ, ವಿಶ್ವಾಸಾರ್ಹತೆ. ಯಾವ ಬಿಸ್ನೆಸ್ 100 ಜನ ನಿಮ್ಗೆ ಆರ್ಡರ್ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಹಪ್ಪಳ ಮಾಡ್ತೀನಿ ಅಂದ್ಕೊಳ್ಳಿ, ನಮ್ಮ ಮನೆಯಲ್ಲಿ ಅತ್ಯಂತ ಸೊಗಸಾದಂಥ ಹಪ್ಪಳವನ್ನು ಮಾಡ್ತೀವಿ, ಉದ್ದಿನ ಹಪ್ಪಳ. ಇದಕ್ಕೆ ಇಂಥ ಐಟಮನ್ನು ಬಳಸ್ತೀವಿ, ನಿಮ್ಗೆ ಅಂಗಡಿಯಲ್ಲಿ ಕೂಡ ಇಂಥ ಸಿಗಲ್ಲ, ನಾನು ಮಾರಾಟ ಮಾಡ್ತೇನೆ, ತೊಗೊಳ್ಳಿ ಅಂತೇಳಿ 100 ಜನ ಆರ್ಡರ್ ಕೊಡ್ತಾರೆ. ಮಾರ್ಕೆಟ್ ದೊಡ್ಡದು, ಮಾರ್ಕೆಟ್ ಎಂದೂ ಕ್ಷೀಣಿಸುವುದಿಲ್ಲ, ಮಾರ್ಕೆಟ್ ಎಂದೂ ಸಾಯುವುದಿಲ್ಲ. ಸ್ಪರ್ಧೆ ಇರಬಹುದು, ಸ್ಪರ್ಧೆಯನ್ನು ಮೀರಿ ಬೆಳೆಯುವಂತಹ ಚಾಕಚಕ್ಯತೆ ಮತ್ತು ಗುರುತಿಸುವ ಟ್ರೆಂಡನ್ನು ಗುರುತಿಸುವ ಮನಸ್ಥಿತಿ ನಮ್ಮಲ್ಲಿರಬೇಕು. ಪ್ರಯತ್ನ ಮಾಡಿ ನೋಡಿ, ಖಂಡಿತ ಯಶಸ್ವಿ ಆಗ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಮುಟ್ಟುವ ಹಾಗೆ ನೋಡ್ಕೊಳ್ಳಿ. ಏಕೆಂದರೆ ಯಾರೋ ಒಬ್ಬರಲ್ಲಿ ಒಂದಷ್ಟು ಪ್ರೇರಣೆ ಆಗಿಬಿಟ್ರೆ ನಾನು ಮಾಡಿದ ವಿಡಿಯೋ ಸಾರ್ಥಕ. ನಮಸ್ಕಾರ.